ಇಲ್ಲಿ ನೋಡಿ ಮಾಡಲ್ ಕ್ವಶನ್ ಪೇಪರ್ 1 PCS 301 ಕೋಡ್ ಸಬ್ಜೆಕ್ಟ್ ಕೋಡ್ ಮಾಡಲ್ 1C ಕ್ವಶನ್. ಗಿವ್ ದ ಮೈಲೇಜ್ ಆಫ್ ಎ ಸರ್ಟೈನ್ ರೇಡಿಯಲ್ ಟೈರ್. ಮೈಲೇಜ್ ಬಂದು ಇನ್ ಥೌಸಂಡ್ಸ್ ಆಫ್ ಮೈಲ್ಸ್. ಈಸ್ ಎ ರ್ಯಾಂಡಮ್ ವೇರಿಯಬಲ್ ವಿತ್ ಎಕ್ಸ್ಪೋನೆನ್ಷಿಯಲ್ ಡಿಸ್ಟ್ರಿಬ್ಯೂಷನ್ ವಿತ್ ಮೀನ್ 40,000 ಮೈಲ್ಸ್. ಮೀನ್ ಕೊಟ್ಟಿದ್ದಾರೆ 40,000 ಮೈಲ್ಸು. ಡಿಟರ್ಮೈನ್ ದ ಪ್ರಾಬಿಲಿಟಿ ದಟ್ ದ ಟೈರ್ ವಿಲ್ ಲಾಸ್ಟ್ ಅಟ್ಲೀಸ್ಟ್ 20,000 ಕಿಲೋಮೀಟರ್, ಅಟ್ಮೋಸ್ಟ್ 30,000 ಕಿಲೋಮೀಟರ್. ಇನ್ನು ಯಾವ ಥರ ಮಾಡೋದು ನೋಡಿ. ವಿ ಹ್ಯಾವ್ ಎಫ್ ಆಫ್ ಎಕ್ಸ್. ನಮ್ಮ ಕೈ ಇಟ್ಕೊಳ್ಳಿ. ಎಕ್ಸ್ಪೋನೆನ್ಷಿಯಲ್ ಡಿಸ್ಟ್ರಿಬ್ಯೂಷನ್ಗೆ ಎಫ್ ಆಫ್ ಎಕ್ಸ್ ಒಂದು ಈ ಫಾರ್ಮುಲಾ ಆಲ್ಫಾ ಇ ಪವರ್ ಮೈನಸ್ ಆಲ್ಫಾ ಎಕ್ಸ್ ಫಾರ್ ಎಕ್ಸ್ ಗ್ರೇಟರ್ ದೆನ್ 0. and the mean ಬಂದು one by alpha. mean ಗೆ ಫಾರ್ಮುಲಾ 1 by alpha. given mean ಕೊಟ್ಟಿದ್ದಾರೆ 40,000 miles. ಅಂದರೆ ಕ್ವಶನ್ ಅಲ್ಲಿ ಇಲ್ಲಿ ಕಿಲೋಮೀಟರ್ ಅಲ್ಲಿ ಕೊಟ್ಟವ್ರೆ ಕ್ವಶನ್. ಅದಕ್ಕೆ ಇದಕ್ಕೆ ಮೀನ್ನ ನೀವು ಕಿಲೋಮೀಟರ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಮೀನ್ ಅಂದ್ರೇನು 1 by alpha. 40,000 ನಮ್ಮ ಕೈ ಇಟ್ಕೊಳ್ಳಿ. 1 ಮೈಲ್ ಅಂದರೆ 1 ಮೈಲ್ ಈಸ್ ಈಕ್ವಲ್ ಟು 1.609 ಕಿಲೋಮೀಟರ್. ಇದು ಕನ್ವರ್ಷನ್ ಜ್ಞಾಪಕ ಇಟ್ಕೊಳ್ಳಿ. ಈಗ ಇಂಟು ಏನು ಮಾಡಬೇಕು, 1.609 ಅಂತ ಬರ್ಕೋಬೇಕು. ಕಿಲೋಮೀಟರ್ಸ್ ಆಗುತ್ತೆ. 1 by alpha is equal to ಏನಾಗುತ್ತೆ 40,000 ಇಂಟು 1.609, that is 64,360 ಕಿಲೋಮೀಟರ್ ಆಗುತ್ತೆ. ನೋಡಿ, ಮೀನ್ ಫೈಂಡ್ ಮಾಡಿದ್ಮೇಲೆ ಹೆನ್ಸ್ ಅಂದರೆ ಆಲ್ಫಾ ಏನು, ಇದು ರೆಸಿಪ್ರೋಕಲ್ 1/64,360. ಹೆನ್ಸ್ ಎಫ್ ಆಫ್ ಎಕ್ಸ್ ಅಂತ ಬರೋದು. ಇದೇನಾಗುತ್ತೆ ಎಫ್ ಆಫ್ ಎಕ್ಸ್ ಆಲ್ಫಾ ಅಂದ್ರೇನು 1/64,360 e power minus alpha x, e power minus 1/64,360 into x. ಇದು ಎಫ್ ಆಫ್ ಎಕ್ಸ್ಗೆ ಫಾರ್ಮುಲಾ. ಎಕ್ಸ್ಟೆಂಡ್ ಮಾಡಬೇಕು. ಅಟ್ಲೀಸ್ಟ್ ಇಲ್ಲಿ ಕ್ವಶನ್ ಏನಿದೆ, ಅಟ್ಲೀಸ್ಟ್ 20,000 ಕಿಲೋಮೀಟರ್ಸ್. ಪ್ರಾಬಿಲಿಟಿ ಆಫ್ ಫಸ್ಟ್ ಕ್ವಶನ್ ಪಿ ಆಫ್ ಎಕ್ಸ್ ಅಟ್ಲೀಸ್ಟ್ ಅಂದರೆ ಗ್ರೇಟರ್ ದನ್ ಆರ್ ಈಕ್ವಲ್ ಟು 20,000 ಕಿಲೋಮೀಟರ್. 20,000 ನಾವು ಕೈ ಇಟ್ಕೊಳ್ಳಿ. ಇದಕ್ಕೆ ಫಾರ್ಮುಲಾ ಅಟ್ಲೀಸ್ಟ್ ಅಂದರೆ 20,000 ಇಂದ ಸ್ಟಾರ್ಟ್ ಮಾಡಬೇಕು ಟು ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಇದು ಫಾರ್ಮುಲಾ. ಇಲ್ಲೇನು ಮಾಡಬೇಕು, 20,000 ಟು ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಅಂದರೆ ಗೊತ್ತಲ್ಲ, 1/64,360 e power minus 1/64,360 into x dx. ನೋಡಿ, ಇದನ್ನ ಆಚೆ ತಗೊಳ್ಳಿ. 1/64,360 ನೋಡಿ, ಅದು 20,000
ನೋಡ್ಕೊಳ್ಳಿ, ಇದು 20,000 ಟು ಇನ್ಫಿನಿಟಿ. ಇದೇನಿದೆ e ಪವರ್ ಮೈನಸ್ 1/64,360 ಎಕ್ಸ್ ಡಿ ಎಕ್ಸ್. ಇಲ್ಲೇನು ಮಾಡಬೇಕು, 1/64,360 ಹಂಗೆ ಇರಲಿ. ಇದಕ್ಕೆ ಇಂಟಿಗ್ರೇಷನ್ ಬಂದು e ಪವರ್ ಮೈನಸ್ 1/64,360 ಎಕ್ಸ್ ಡಿವೈಡೆಡ್ ಬೈ ಮೈನಸ್ 1/64,360. 20,000 ಟು ಇನ್ಫಿನಿಟಿ. ಈಗೇನಾಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ, ಈ ಮೈನಸ್ ಆಚೆ ಬರುತ್ತೆ. ಇಲ್ಲೇನು ಮಾಡಬೇಕು, e ಪವರ್ ಮೈನಸ್ 1/64,360 ಎಕ್ಸ್ ಇಂಟು 20,000 ಟು ಇನ್ಫಿನಿಟಿ. ಇದೇನಾಗುತ್ತೆ, ಮೈನಸ್ e ಪವರ್ ಮೈನಸ್ ಇನ್ಫಿನಿಟಿ ಆಗುತ್ತೆ, ಮೈನಸ್ e ಪವರ್ ನೋಡಿ, ಇದು 1/64,360 ಇಂಟು ಎಕ್ಸಾಕ್ಟಲ್ಲಿ 20,000. .3108 ಆಗುತ್ತೆ. e ಪವರ್ ಮೈನಸ್ ಇನ್ಫಿನಿಟಿ ಅಂದರೆ ನಾವು ಕಟ್ಕೊಳ್ಳಿ 0 ಅಂದರೆ ಮೈನಸ್ 0 ಮೈನಸ್ ಪವರ್ ಮೈನಸ್ 0.3108 ಮೈನಸ್ ಇಂಟು ಮೈನಸ್ ಪ್ಲಸ್ e ಪವರ್ ಶಿಫ್ಟ್ ಟು ಲ್ಯಾನ್ ಮೈನಸ್ 0.3108 ಅಂದರೆ ಆನ್ಸರು 0.7329. ಇದು ಫಸ್ಟ್ಗೆ ಆಯಿತು. ಇದು ಏನೋ ಅಟ್ಲೀಸ್ಟ್ಗೆ ಆಯಿತು, ಇದು ಅಟ್ಮೋಸ್ಟ್ ಮಾಡೋಣ. ಕ್ವಶನ್ ಬಂದು ಆಲ್ಮೋಸ್ಟ್ 30,000 ಇರೋದು. ಈಗ ನೋಡಿ, ಮೋಸ್ಟ್ ಅಂದರೆ p of x less than or equal to 30,000. ಇದಕ್ಕೆ ಫಾರ್ಮುಲಾ 0 to 30,000 ತಗೋಬೇಕು. f of x dx 0 to 30,000. f of x ಬಂದು ನೋಡಿ 1/64,360 e ಪವರ್ ಮೈನಸ್ 1/64,360 ಎಕ್ಸ್. ಇದನ್ನ ಇಂಟು ಡಿ ಎಕ್ಸ್. ಇದನ್ನ ಇಂಟಿಗ್ರೇಟ್ ಮಾಡೋದು ಹೆಂಗೆ ಅಂದರೆ, ಇದನ್ನ ಆಚೆ ತಗೋಬಿಡಿ. 1/64,360 ಇದ್ರದ್ದು ಇಂಟಿಗ್ರೇಷನ್ ಬಂದು e ಪವರ್ ಮೈನಸ್ 1/64,360 ಎಕ್ಸ್ ಡಿವೈಡೆಡ್ ಬೈ ಮೈನಸ್ 1/64,360. ಲಿಮಿಟ್ ಬಂತು 0 to 30,000. ಇದು ಕ್ಯಾನ್ಸಲ್ ಆಗುತ್ತೆ, ಈ ಮೈನಸ್ ಆಚೆ ಬರೀರಿ. ಇದಕ್ಕೆ ಲಿಮಿಟ್ ಹಾಕ್ಕೋಬೇಕು, ಮೈನಸ್ 1/64,360. ಲಿಮಿಟ್ ಬಂತು 0 to 30,000. ಏನಾಗುತ್ತೆ, ಮೈನಸ್ ಹಂಗೆ ಇರಲಿ, ಇನ್ನು ಎಕ್ಸ್ ಇರಲಿ. 1/64,360 ಇಂಟು 30,000 ಅಂದರೆ 0. e ಪವರ್ ಮೈನಸ್ 0.4661. 0 ಹಾಕಿದ್ರೆ e ಪವರ್ 0 ಬರುತ್ತೆ. ನೋಡಿ, ಇದು ಒಂದೇ ಸತಿ ಮಾಡ್ಬಿಡೋಣ. ಶಿಫ್ಟ್ ಟು ಲ್ಯಾನ್ ಮೈನಸ್ ಆಫ್ ಶಿಫ್ಟ್ ಟು ಲ್ಯಾನ್ ಮೈನಸ್ 0.4661 ಆಮೇಲೆ ಮೈನಸ್ 1 0.3726. ಇಷ್ಟೇ ಫೈನಲ್ ಆನ್ಸರ್. ನಾವು ಕೈಕೊಳ್ಳಿ ಅಟ್ಲೀಸ್ಟ್ಗೆ 20,000 ಇಂದ ಇನ್ಫಿನಿಟಿ ಗಂಟ ತಗೋಬೇಕು. ಅಟ್ಮೋಸ್ಟ್ 30,000ಗೆ 0 to
30,000 ತಗೋಬೇಕು. ಇದರದ್ದು ಇಂಟಿಗ್ರೇಷನ್ ಏನಂದರೆ ಇದನ್ನ ಹಂಗೆ ಇಟ್ಕೊಂಡು ಇದನ್ನೂ ಹಂಗೆ ಇಟ್ಕೊಂಡು ಡಿವೈಡೆಡ್ ಬೈ ಇದಕ್ಕೇನು ಮಲ್ಟಿಪ್ಲೈ ಇರುತ್ತೆ ಅದು ತೊಗೋಬೇಕು. 60 ಇದು ಕ್ಯಾನ್ಸಲ್ ಆಗಿ ಯಾವಾಗಲೂ ಮೈನಸ್ ಬರುತ್ತೆ, ಇದು ಮಾತ್ರ ಉಳಿಯುತ್ತೆ. ಅಪ್ಪರ್ ಲಿಮಿಟಲ್ಲಿ ಫಸ್ಟ್ ಎಕ್ಸಾಕ್ಟಲ್ಲಿ 30,000 ಹಾಕಿ, ಇನ್ನೊಂದು ಎಕ್ಸಾಕ್ಟಲ್ಲಿ 0 ಹಾಕಿ ಅಷ್ಟೇ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.